ಸಂತ್ರಸ್ತೆಯ ದೂರನ್ನ ಪಡೆದಂತ ನಂತರದಲ್ಲಿ ಪೊಲೀಸರು ಆಕ್ಟಿವ್ ಆಗ್ತಾರೆ. ಅಶೋಕ್ ಖರಾಟ್ನ ಮಾರ್ಚ್ 18ನೇ ತಾರೀಕು ಅರೆಸ್ಟ್ ಮಾಡಲಾಗುತ್ತೆ. ಹೇಗೆ ಅರೆಸ್ಟ್ ಮಾಡ್ತಾರೆ? ಸಂತ್ರಸ್ತೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ ನಂತರ ಪೊಲೀಸರು ಫೀಲ್ಡ್ ಸೆಟ್ ಮಾಡ್ತಾರೆ. ಅಶೋಕ್ ಖರಾಟ್ ಮೇಲೆ ಪೊಲೀಸರು ಸಂಪೂರ್ಣ ನಿಗಾ ಇರಿಸುವಂತಹ ಕೆಲಸವನ್ನ ಮಾಡಿದ್ರು. ಆತ ಪ್ರಭಾವಿ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇರುವಂತಹ ವ್ಯಕ್ತಿ, ತನ್ನ ಪ್ರಾಬಲ್ಯವನ್ನ ಹೊಂದಿರುವಂತಹ ವ್ಯಕ್ತಿ. ಹಾಗಾಗಿ ಆತನ ಬಂಧನಕ್ಕೆ ಪೊಲೀಸರು ವಿಶೇಷವಾದಂತಹ ಪ್ಲಾನ್ ಅನ್ನ ಮಾಡ್ತಾರೆ. ಸಿನಿಮೀಯ ಸ್ಟೈಲ್ನಲ್ಲಿ ಆತ ಇರುವಂತಹ ಜಾಗಕ್ಕೆ ನುಗ್ಗಿ ಆತನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆತನನ್ನ ಬಂಧನ ಮಾಡಬೇಕು ಅನ್ನುವಂತಹ ವಿಚಾರ ಬಂದಾಗ, ಯಾಕಂದ್ರೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಕಂಪ್ಲೇಂಟ್ ಲಾಡ್ಜ್ ಆದಂತಹ ನಂತರದಲ್ಲಿ ಅಂಥ ಗಂಭೀರ ಆರೋಪಗಳನ್ನ ಸಂತ್ರಸ್ತೆ ಮಾಡಿದಂತಹ ನಂತರದಲ್ಲಿ ಅರೆಸ್ಟ್ ಮಾಡಲೇಬೇಕಾಗಿತ್ತು. ನಾನ್ ಬೇಲೇಬಲ್ ಸೆಕ್ಷನ್ಸ್ ಆತನ ವಿರುದ್ಧ ಆ ಕಂಪ್ಲೇಂಟ್ ನಲ್ಲಿ ದಾಖಲಾಗಿತ್ತು. ಹಾಗಾಗಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡೋದಕ್ಕೂ ಮುಂಚೆ ಆತನ ಮೇಲೆ ಸಂಪೂರ್ಣ ನಿಗಾ ಇಡುವಂತಹ ಕೆಲಸವನ್ನ ಮಾಡ್ತಾರೆ. ಅಶೋಕ್ ಖರಾಟ್ನ ಬಂಧಿಸೋಕೆ ಸೀಕ್ರೆಟ್ ಆಪರೇಷನ್ ಮಾಡೋದಕ್ಕೆ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಭಕ್ತರ ಸೋಗಿನಲ್ಲಿ ಮೊದಲಿಗೆ ಅಶೋಕ್ ಖರಾಟ್ನ ಆ ಫಾರ್ಮ್ ಹೌಸ್ಗೆ ತೆರಳಿದ್ರು. ಯಾವ ಫಾರ್ಮ್ ಹೌಸ್ನಲ್ಲಿ ಮಹಿಳೆಯ ಮೇಲೆ ಆತ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ, ಆತ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪ ಇದೆಯಲ್ಲ, ಅದೇ ಫಾರ್ಮ್ ಹೌಸ್ಗೆ ಭಕ್ತರ ಸೋಗಿನಲ್ಲಿ ತೆರಳುತ್ತಾರೆ ಪೊಲೀಸರು. ಪೊಲೀಸ್ ಸಿಬ್ಬಂದಿ ಮನೆಯ ಮುಂದೆ ಕಳ್ಳ ಕಳ್ಳ ಅಂತ ಕೂಗಿ ಮೊದಲಿಗೆ ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡ್ತಾರೆ. ಆತಂಕದ ವಾತಾವರಣ ನಿರ್ಮಾಣ ಆಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಬಂದಂತಹ ಪೊಲೀಸರು ಸೀದಾ ಫಾರ್ಮ್ ಹೌಸ್ನ ಒಳಗ್ ಪ್ರವೇಶ ಮಾಡೋದಕ್ಕೆ ಯಶಸ್ವಿಯಾಗ್ತಾರೆ. ಅಂದ್ರೆ ಫಾರ್ಮ್ ಹೌಸ್ನ ಒಳಗ್ ಪ್ರವೇಶ ಮಾಡೋದು ಪೊಲೀಸರಿಗೆ ಸುಲಭ ಆಗಿರಲಿಲ್ಲ. ಮೊದಲಿಗೆ ಒಂದು ಪ್ಲಾಟ್ನ ಸೆಟ್ ಮಾಡ್ತಾರೆ. ಪ್ಲಾಟ್ ಏನು? ಮೊದಲಿಗೆ ಸಿವಿಲ್ಸ್ ನಲ್ಲಿ ಭಕ್ತರ ಸೋಗಿನಲ್ಲಿ ಒಂದಿಷ್ಟು ಪೊಲೀಸರು ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದವರು ಅದೇ ಫಾರ್ಮ್ ಹೌಸ್ನ ಮುಂಭಾಗದಲ್ಲಿ ಯಾವುದೋ ಒಂದು ಡ್ರಾಮಾನ ಕ್ರಿಯೇಟ್ ಮಾಡಿ ಕಳ್ಳ 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 ಅಂತ ಹೇಳಿ ಕಿರುಚುವಂತಹ ಕೆಲಸ ಮಾಡ್ತಾರೆ. ಕಿರಿಸ್ತಾ ಇದ್ದ ಹಾಗೆ ಯೂನಿಫಾರ್ಮ್ ನಲ್ಲಿದ್ದಂತಹ ಪೊಲೀಸರ ಎಂಟ್ರಿ ಆಗುತ್ತೆ. ಸೀದಾ ಫಾರ್ಮ್ ಹೌಸ್ನ ಒಳಗೆ ಹೋಗ್ತಾರೆ. ಅವರು ಸೀದಾ ನುಗ್ಗಿದ್ದು ಅಶೋಕ್ ಖರಾಟ್ನ ಬೆಡ್ರೂಮ್ ನಲ್ಲಿದ್ದಂತಹ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆತ ಏನಾಗ್ತಾ ಇದೆ, ಯಾರಿಗಾದ್ರೂ ಫೋನ್ ಮಾಡಬೇಕು, ಹೆಂಗಾದ್ರೂ ರಕ್ಷಣೆ ಪಡಿಬೇಕು, ಆ ರಾಜಕಾರಣಿಗೆ ಫೋನ್ ಮಾಡಬೇಕು, ಈ ಮಂತ್ರಿಗೆ ಫೋನ್ ಮಾಡಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಖರಾಟ್ನ ಬಂಧನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ರೀತಿ ಆತನ ಬೆಡ್ರೂಮ್ಗೆ ರೈಡ್ ಮಾಡುವಾಗ, ಫಾರ್ಮ್ ಹೌಸ್ಗೆ ರೈಡ್ ಮಾಡುವಂತಹ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ ಪಿಸ್ತೂಲ್ ಹಾಗೆ ಬುಲೆಟ್ಗಳನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮೇರ್ಗಾಂವ್ನಲ್ಲಿರುವಂತಹ ಆತನ ಆಶ್ರಮದಲ್ಲಿ ಹಲವು ದಾಖಲೆಗಳು ಕೂಡ ಪತ್ತೆಯಾಗಿವೆ. ಆ ದಾಖಲೆಗಳು ಕೂಡ ಗಾಬರಿ ಕಾರಣ ಆಗಿದ್ದಾವೆ. ಈತನನ್ನ ಬಂಧನ ಮಾಡೋದು ಸುಲಭದ ವಿಚಾರ ಆಗಿರಲಿಲ್ಲ. ಆದ್ರೆ ಪೊಲೀಸರು ಸೆಟ್ ಮಾಡಿದಂತಹ ಪ್ಲಾಟ್ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇಂಥ ಒಬ್ಬ ಪ್ರಭಾವಿ ವ್ಯಕ್ತಿ, ರಾಜಕಾರಣಿಗಳೇ ಬರ್ತಾರೆ, ಆತನ ಕಾಲಿಗೆ ಬೀಳ್ತಾರೆ, ಆತನ ಪಾದಪೂಜೆ ಮಾಡ್ತಾರೆ, ಆತನ ಆಶೀರ್ವಾದವನ್ನ ಪಡ್ಕೊಳ್ತಾರೆ, ತಮ್ಮ ಭವಿಷ್ಯವನ್ನ ಆತನ ಬಳಿ ಕೇಳ್ತಾರೆ. ಅಂಥ ಪ್ರಭಾವ ಇರುವಂತಹ ವ್ಯಕ್ತಿ, ಆತನನ್ನ ಬಂಧನ ಮಾಡಬೇಕು, ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡೋದು ಅಂತಂದ್ರೆ ಆತ ಯಾವುದೇ ಕ್ಷಣದಲ್ಲೂ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಇರ್ತಾ ಇತ್ತು. ಯಾಕಂದ್ರೆ ಯಾರಿಗೆ ಬೇಕಾದ್ರೂ ಕರೆಯನ್ನ ಮಾಡಬಹುದಾಗಿತ್ತು, ಹೆಂಗ್ ಬೇಕಾದ್ರೂ ಆತ ರಕ್ಷಣೆಯನ್ನ ಪಡೆಯುವುದಕ್ಕೆ ಅವಕಾಶಗಳಿತ್ತು. ಆದ್ರೆ ಪೊಲೀಸರು ಸೂಕ್ತವಾದಂತಹ ಒಂದು ಪ್ಲಾನ್ ಅನ್ನ ಸೆಟ್ ಮಾಡಿ ತನ್ನ ಸಿಬ್ಬಂದಿಯನ್ನ ಮೊದಲಿಗೆ ಭಕ್ತರ ಸೋಗಿನಲ್ಲಿ ಕಳುಹಿಸಿ ಕಳ್ಳ ಅಂತ ಒಂದು ಪ್ಲಾಟ್ ಅನ್ನ ಸೆಟ್ ಮಾಡಿ ಸೀದಾ ಆತನ ಬೆಡ್ರೂಮ್ಗೆ ನುಗ್ಗಿ ಆತನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.